ನಮಸ್ಕಾರ ವೀಕ್ಷಕರೇ 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಅಮಳಲಿ, ನನ್ನ ಜೊತೆ ಇದ್ದಾರೆ ನಾನು ನವಿತಾ ಜೈನ್. ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಉತ್ತರಾಖಂಡ್ನಲ್ಲಿ ಭಾರೀ ಹಿಮಪಾತ ಸಂಭವಿಸಿದ್ದು ಋಷಿಗಂಗಾ ಪ್ರಾಜೆಕ್ಟ್ಗೆ ಭಾರೀ ಹಾನಿ ಸಂಭವಿಸಿದೆ. ಭಾರೀ ಹಿಮಪಾತದಿಂದ ದೌಲಿಗಂಗಾದಲ್ಲಿ ಪ್ರವಾಹ ಹೆಚ್ಚಾಗಿದ್ದು ನದಿ ಪಾತ್ರದ ಗ್ರಾಮಗಳು ಸಂಪೂರ್ಣ ಜಲಾವೃತಗೊಂಡಿದೆ. ಹಲವರು ನೀರಲ್ಲಿ ಕೊಚ್ಚಿ ಹೋಗಿರುವ ಶಂಕೆ ವ್ಯಕ್ತವಾಗಿದೆ. ಚಮೋಲಿಯಲ್ಲಿರುವ ಋಷಿಗಂಗಾ ಪವರ್ ಪ್ರಾಜೆಕ್ಟ್ಗೆ ಹಾನಿಯಾಗಿದ್ದು ಇಲ್ಲಿ ಕೆಲಸ ಮಾಡ್ತಾ ಇದ್ದ 50ಕ್ಕೂ ಹೆಚ್ಚು ಕಾರ್ಮಿಕರು ನಾಪತ್ತೆಯಾಗಿದ್ದಾರೆ. 200ಕ್ಕೂ ಹೆಚ್ಚು ಜನರನ್ನ ರಕ್ಷಿಸಲಾಗಿದೆ. ಈವರೆಗೂ 10 ಮಂದಿ ಮೃತದೇಹ ಪತ್ತೆಯಾಗಿದೆ. 150ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿರೋ ಶಂಕೆ ಇದೆ. ಇನ್ನು ಉತ್ತರಾಖಂಡ್ ಪ್ರವಾಹ ಹಿನ್ನೆಲೆ ದೌಲಿಗಂಗಾ ನದಿ ಪಾತ್ರದ ಜನರ ರಕ್ಷಣೆಗೆ ಸರ್ಕಾರ ಮುಂದಾಗಿದೆ. ಘಟನಾ ಸ್ಥಳಕ್ಕೆ ಉತ್ತರಾಖಂಡ್ ಸಿಎಂ ತ್ರಿವೇಂದ್ರ ಸಿಂಗ್ ರಾವತ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಪ್ರವಾಹ ಹೆಚ್ಚಾಗಿರೋದ್ರಿಂದ ನದಿ ಪಾತ್ರದ ಗ್ರಾಮಸ್ಥರ ಸ್ಥಳಾಂತರಕ್ಕೂ ಅಡ್ಡಿ ಎದುರಾಗಿದೆ. ಎಸ್ಡಿಆರ್ಎಫ್, ಐಟಿಬಿಪಿ ಪೊಲೀಸರು ನಿರಂತರ ಶ್ರಮ ಹಾಕಿ ಜನರನ್ನು ರಕ್ಷಿಸುತ್ತಿದ್ದಾರೆ. ಇದಲ್ಲದೆ ಹರಿದ್ವಾರ, ಋಷಿಕೇಶ, ರುದ್ರಪ್ರಯಾಗದ ಭಕ್ತರಿಗೂ ಕೂಡ ಆತಂಕ ಎದುರಾಗಿದೆ. 4 ರಾಜ್ಯಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಉತ್ತರಾಖಂಡ್ ಘಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಉತ್ತರಾಖಂಡ್ ಜನರೊಂದಿಗೆ ಭಾರತ ಇದೆ, ಪ್ರತಿಯೊಬ್ಬರ ಸುರಕ್ಷತೆಗೆ ದೇಶ ಪ್ರಾರ್ಥಿಸ್ತಾ ಇದೆ ಅಂತ ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತನಾಡಿದ್ದು, ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಸಂತ್ರಸ್ತರ ಪ್ರಾಣ ಉಳಿಸಲು ಸಮರೋಪಾದಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಎನ್ಡಿಆರ್ಎಫ್ ಪಡೆಗಳು ರಕ್ಷಣಾ ಕಾರ್ಯಕ್ಕೆ ಇಳಿದಿವೆ. ದೇವಭೂಮಿ ರಕ್ಷಣೆಗೆ ಎಲ್ಲಾ ರೀತಿಯ ಸಹಕಾರ ನೀಡಲಾಗುವುದು ಅಂತ ಹೇಳಿದ್ದಾರೆ. नुकसान की खबरें धीरे धीरे आ रही है. वहां पर राहत और बचाव का कार्य पुरजोश करने का प्रयास चल रहा है. लोगों को सुरक्षित स्थानों पर ले जाया जा रहा है. उत्तराखंड के साहसी लोग के लिए मैं प्रार्थना कर रहा हूं. देश प्रार्थना. ಉತ್ತರಾಖಂಡ್ ಹಿಮಪಾತ ವಿಚಾರದ ಬಗ್ಗೆ ಮಾತಾಡಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಈ ಘಟನೆ ಬಹಳ ದುರದೃಷ್ಟಕರ ಅಂತ ಹೇಳಿದ್ರು. ನದಿಯಲ್ಲಿ ನೀರು ಹರಿಯೋದು ಸಹಜ, ಆದರೆ ಈ ರೀತಿಯಲ್ಲಿ ಹಿಮಪಾತ ಆಗಿರೋದು ದುರಂತ ಅಂತ ಹೇಳಿದ್ದಾರೆ. ನೊಂದ ಜನರ ಜೊತೆಗೆ ಸರ್ಕಾರ ನಾವೆಲ್ಲರೂ ಕೂಡ ನಿಲ್ಲಬೇಕು. ಕೇಂದ್ರ ಸರ್ಕಾರ ಅಲ್ಲಿನ ಜನರಿಗೆ ಸಹಾಯ ಮಾಡಬೇಕು. ಗಂಗಾ ನದಿ ಎಲ್ಲಿವರೆಗೂ ಹರಿಯುತ್ತೆ ಅಲ್ಲಿವರೆಗೂ ಜನರಿಗೆ ಸೆಕ್ಯೂರಿಟಿ ಕೊಡಬೇಕು ಅಂತ ಹೇಳಿದ್ರು ಡಿಕೆ ಶಿವಕುಮಾರ್. ಏನಾಗಿದೆ ಬಹಳ ದುರದೃಷ್ಟಕರ. ಯಾರಿಗೂ ತೊಂದರೆ ಆಗೋದು ಬೇಡ. ಅವರೆಲ್ಲ ಸಿಕ್ಲಿ, ಜೀವಂತವಾಗಿ ಉಳಿಲಿ, ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ಅವ್ರಿಗೆ ರಕ್ಷಣೆ ಕೊಡಬೇಕು. ಇಮಿಡಿಯೇಟ್ ಅವ್ರ ಪ್ಯಾರಾಮಿಲಿಟರಿ ಫೋರ್ಸಸ್ನ ಕಳಿಸಿಸ್ಬಿಟ್ಟು ಎಷ್ಟು ಜನಕ್ಕೆ ಸಹಾಯ ಮಾಡೋಕ್ಕಾಗ್ತದೋ ಎಲ್ಲ ಕೂಡ. ಸಿದ್ದರಾಮಯ್ಯ ನಿವಾಸದಲ್ಲಿ ಬೆಂಗಳೂರು ಶಾಸಕರ ಸಭೆ ನಡೆಯಿತು. ರಾಜ್ಯ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ರಾಮಲಿಂಗಾರೆಡ್ಡಿ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಗುಂಡೂರಾವ್, ಪರಿಷತ್ ಸದಸ್ಯ ಪಿಆರ್ ರಮೇಶ್ ಸೇರಿದಂತೆ ಬೆಂಗಳೂರು ಕಾಂಗ್ರೆಸ್ ಶಾಸಕರು ಸಭೆಯಲ್ಲಿ ಭಾಗಿಯಾಗಿದ್ದರು. ಬಿಬಿಎಂಪಿ ಚುನಾವಣಾ ತಯಾರಿ, ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಕುರಿತು ಸಭೆಯಲ್ಲಿ ಚರ್ಚೆ ನಡೆದಿದೆ. ಇನ್ನು ವಿಧಾನ ಪರಿಷತ್ ಸಭಾಪತಿ ಚುನಾವಣೆ ವಿಚಾರದ ಬಗ್ಗೆಯೂ ಚರ್ಚೆ ನಡೆದಿದ್ದು, ಕಾಂಗ್ರೆಸ್ನಿಂದ ಪರಿಷತ್ ಸಭಾಪತಿ ಅಭ್ಯರ್ಥಿಯಾಗಿ ನಸೀರ್ ಅಹಮದ್ ಅವರನ್ನ ಕಾಂಗ್ರೆಸ್ನಿಂದ ಕಣಕ್ಕಿಳಿಸಲು ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. ಪರಿಷತ್ನಲ್ಲಿ ಸಭಾಪತಿ ಸ್ಥಾನ ಗೆಲ್ಲಲು ಕಾಂಗ್ರೆಸ್ ಬಳಿ ನಂಬರ್ ಕೊರತೆ ಇದ್ದು, ಜೆಡಿಎಸ್ ಬಿಜೆಪಿ ಬಿ ಟೀಮ್ ಅನ್ನೋದನ್ನು ಬಿಂಬಿಸಲು ಇದು ಒಳ್ಳೆಯ ಅವಕಾಶ. ಕಾಂಗ್ರೆಸ್ನಿಂದ ಅಭ್ಯರ್ಥಿ ಕಣಕ್ಕಿಳಿಸೋಣ ಎಂಬ ಅಭಿಪ್ರಾಯವನ್ನ ಕೈ ಶಾಸಕರು ವ್ಯಕ್ತಪಡಿಸಿದ್ದಾರೆ. ಯೂತ್ ಕಾಂಗ್ರೆಸ್ ಚುನಾವಣೆಯಲ್ಲಿ ಅನರ್ಹಗೊಂಡ ಮಹಮ್ಮದ್ ನಲ್ಪಾಡ್ ಇವತ್ತು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರು. ನೂರಾರು ಬೆಂಬಲಿಗರೊಂದಿಗೆ ಮೆರವಣಿಗೆಯಲ್ಲಿ ಡಿಕೆಶಿ ನಿವಾಸಕ್ಕೆ ಆಗಮಿಸಿದ ಮಹಮ್ಮದ್ ನಲ್ಪಾಡ್ ಯೂತ್ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಹುದ್ದೆ ನೀಡುವಂತೆ ಚರ್ಚೆ ಮಾಡಿದ್ರು. ಚುನಾವಣೆಯಲ್ಲಿ ಅತಿ ಹೆಚ್ಚು ಮತ ಗಳಿಸಿದ್ರು. ಅನರ್ಹಗೊಂಡಿರುವ ನಲಪಾಡ್ ಕಾರ್ಯಾಧ್ಯಕ್ಷ ಹುದ್ದೆಯ ಜವಾಬ್ದಾರಿ ನೀಡೋದಕ್ಕೆ ಮನವಿಯನ್ನ ಮಾಡಿದ್ರು. ಒಳ್ಳೇದಾಗುತ್ತೆ. ನನಗೆ ಪಕ್ಷದ ಮೇಲೆ ತುಂಬಾ ನಂಬಿಕೆ ಇದೆ. 100% ನಂಬಿಕೆ ಇದೆ. ಕಾಂಗ್ರೆಸ್ ಪಕ್ಷ ನನ್ನನ್ನು ತಕ್ಕ ಸ್ಥಾನಕ್ಕೆ ಕೊಡ್ತಾರೆ ಅಂತ. ಕೊಡದೇ ಇದ್ರು ಇಟ್ಸ್ ಓಕೆ. ನಾನು ಯುವಕರ ಮನಸ್ಸಲ್ಲಿದ್ದೀನಿ, ಇವ್ರ ಜೊತೆ ಇರ್ತೀನಿ, ಕಾರ್ಯಕರ್ತನ ಕೆಲಸ ಮಾಡ್ತೀನಿ. ನಾವೆಲ್ಲ ಅಣ್ಣ. ಯೂತ್ ಕಾಂಗ್ರೆಸ್ ಚುನಾವಣೆಯಲ್ಲಿ ಗೆದ್ದ ರಕ್ಷಾರಾಮಯ್ಯ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ರು. ಈ ವೇಳೆ ನಲ್ಪಾಡ್ಗೆ ಯೂತ್ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಹುದ್ದೆ ಕೊಡುವ ಬಗ್ಗೆ ಸಿದ್ದರಾಮಯ್ಯಗೆ ಮಾಹಿತಿ ಕೊಟ್ಟರು. ನಿನ್ನೆ ರಕ್ಷಾರಾಮಯ್ಯರನ್ನ ಕರೆಸಿಕೊಂಡು ಡಿಕೆಶಿ ಬಗ್ಗೆ ಚರ್ಚೆ ಮಾಡಿದ್ರು. ಈ ವಿಚಾರದ ಬಗ್ಗೆ ಸಿದ್ದರಾಮಯ್ಯಗೆ ಇಂದು ರಕ್ಷಾರಾಮಯ್ಯ ಮಾಹಿತಿಯನ್ನ ನೀಡಿದರು. ಕುರುಬ ಸಮುದಾಯದ ಬೃಹತ್ ಸಮಾವೇಶಕ್ಕೆ ರಾಜಧಾನಿ ಬೆಂಗಳೂರು ಸಾಕ್ಷಿಯಾಗಿದೆ. ಕುರುಬ ಸಮುದಾಯವನ್ನ ಎಸ್ಟಿ ಮೀಸಲಾತಿಗೆ ಸೇರಿಸುವಂತೆ ಒತ್ತಾಯಿಸಿ
ಇವತ್ತು ಬೃಹತ್ ಸಮಾವೇಶ ನಡೆದಿದೆ. ಮಾದಾವರ ಅಂತಾರಾಷ್ಟ್ರೀಯ ಪ್ರದರ್ಶನ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಯಿತು. ಸುಮಾರು 5 ಲಕ್ಷಕ್ಕೂ ಅಧಿಕ ಜನ ಪಾಲ್ಗೊಂಡಿದ್ರು. ರಾಜ್ಯ ಸರ್ಕಾರ ನಮ್ಮ ಸಮುದಾಯವನ್ನ ಎಸ್ಟಿಗೆ ಸೇರಿಸಬೇಕು ಅನ್ನುವ ಶಿಫಾರಸನ್ನ ಕೇಂದ್ರಕ್ಕೆ ಕಳುಹಿಸಬೇಕು. ಸರ್ಕಾರ ನಮ್ಮ ಭರವಸೆಯನ್ನ ಈಡೇರಿಸುತ್ತೆ ಅನ್ನುವ ನಿರೀಕ್ಷೆ ಇದೆ ಅಂತ ನಿರಂಜನಾನಂದ ಸ್ವಾಮೀಜಿಗಳು ತಿಳಿಸಿದರು. ಸಮಾವೇಶದಲ್ಲಿ ಸಚಿವ ಕೆಎಸ್ ಈಶ್ವರಪ್ಪ, ಎಂಟಿಬಿ ನಾಗರಾಜ್, ಶಂಕರ್, ಮಾಜಿ ಸಚಿವರಾದ ಎಚ್ಎಂ ರೇವಣ್ಣ, ಬಂಡೆಪ್ಪ ಕಾಶೆಂಪುರ್ ಸೇರಿದಂತೆ ಇನ್ನಿತರ ನಾಯಕರು ಪಕ್ಷಭೇದ ಮರೆತು ವೇದಿಕೆಯಲ್ಲಿ ಕಾಣಿಸಿಕೊಂಡರು. ಕುರುಬರಿಗೆ ಎಸ್ಟಿ ಮೀಸಲಾತಿ ನೀಡುವ ಸಂಬಂಧ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾರು ಸಮಾವೇಶ ಮಾಡಿದ್ದಾರೆ ಅವರನ್ನ ಕೇಳಿ. ಈಶ್ವರಪ್ಪ ಅವರು ಕ್ಯಾಬಿನೆಟ್ನಲ್ಲಿದ್ದಾರೆ. ಅವರು ಸರ್ಕಾರದ ಮೇಲೆ ಒತ್ತಡ ಹಾಕಿ ಮಾಡಿಸಬೇಕು ಅಂತ ಹೇಳಿಕೆ ಕೊಟ್ಟರು. ಕುರುಬ ಸಮುದಾಯ ಎಸ್ಟಿ ಮೀಸಲಾತಿಗೆ ಸೇರಿಸಲು ನನ್ನ ವಿರೋಧ ಇಲ್ಲ. ಕುರುಬ ಸಮುದಾಯ ಎಸ್ಟಿಗೆ ಸೇರಿಸುವ ವಿಚಾರವಾಗಿ ನಾನು ಹಲವು ಬಾರಿ ನನ್ನ ಸಮ್ಮತಿ ವ್ಯಕ್ತಪಡಿಸಿದ್ದೇನೆ ಅಂತ ಹೇಳಿದರು. ಅವ್ರನ್ನ ಕೇಳು, ಮಾಡ್ರವ್ರು ಕೇಳಯ್ಯ. ನಾನು ಕೇಳಿದ್ರೆ ಯಾರು? ನಾನು ವಿರೋಧ ಮಾಡಿಲ್ಲ ಅಂತ ಅನೇಕ ಸಾರಿ ಹೇಳಿದ್ದೀನಿ. ಪದೇ ಪದೇ ಕೇಳಿದ್ರೆ ಏನ್ ಪ್ರಯೋಜನ? ನಾನು ಕುರುಬರನ್ನ ಎಸ್ಟಿ ಸೇರ್ಸಕ್ಕೆ ವಿರೋಧ ಇಲ್ಲ. ಕುರುಬ ಮೀಸಲಾತಿ ಹೋರಾಟದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಡಿಕೆ ಶಿವಕುಮಾರ್, ಮೀಸಲಾತಿ ವಿಚಾರದ ಹೋರಾಟಕ್ಕೆ ನಾನು ಪ್ರತಿಕ್ರಿಯೆ ನೀಡೋದಿಲ್ಲ. ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಬೇಕಾಗತ್ತೆ. ಆದ್ರೆ ನನಗೆ ಶಾಕ್ ಆಗಿದ್ದು ಸ್ವತಃ ಸರ್ಕಾರದ ಸಚಿವರೇ ಸಮಾವೇಶ ಮಾಡ್ತಾ ಇರೋದು. ಇವರ ಹತ್ರವೇ ಪೆನ್ ಇದೆ, ಪೇಪರ್ ಇದೆ, ಇವರು ಯಾರ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ ಅಂತ ಸಚಿವ ಈಶ್ವರಪ್ಪಗೆ ಡಿಕೆಶಿ ಟಾಂಗ್ ಕೊಟ್ಟರು. ಬೇಜವಾಬ್ದಾರಿ ಶಾಸಕರು, ಅಯೋಗ್ಯ ಮಂತ್ರಿಗಳು, ದರಿದ್ರ ವ್ಯವಸ್ಥೆ, ವಿಪಕ್ಷಗಳು ಸತ್ ಹೋಗಿವೆ ಅಂತ ವಾಟಾಳ್ ನಾಗರಾಜ್ ಆಕ್ರೋಶ ಹೊರಹಾಕಿದ್ರು. ವಿಧಾನಸಭೆಗಿಂತ ಮಾರಮ್ಮನ ಜಾತ್ರೆಯೇ ಎಷ್ಟೋ ವಾಸಿ. ವಿಧಾನಸಭಾ ಅಧಿವೇಶನದಲ್ಲಿ ಗಂಭೀರ ಚರ್ಚೆಗಳಾಗ್ತಾ ಇಲ್ಲ. ಎಲ್ಲದಕ್ಕೂ ಮುಖ್ಯಮಂತ್ರಿ ಉಡಾಫೆ ಉತ್ತರ ನೀಡ್ತಾರೆ. ರಾಜ್ಯಪಾಲರ ಭಾಷಣ ಕಸದ ತೊಟ್ಟಿಗೆ ಸೇರಿದೆ. ರಾಜ್ಯದಲ್ಲಿ ಸರ್ಕಾರ ಇದೆಯಾ? ಅದರ ಮಂತ್ರಿಗಳು ಯಾರು ಅಂತ ಚಾಮರಾಜನಗರದಲ್ಲಿ ವಾಟಾಳ್ ನಾಗರಾಜ್ ಹೇಳಿಕೆ ಕೊಟ್ಟರು. ನನಗನ್ನಿಸ್ತದೆ ಇದು ಸರ್ಕಾರ ಇದೆಯಾ ಈ ರಾಜ್ಯದಲ್ಲಿ, ಯಾರು ಮಂತ್ರಿಗಳು ಯಾರು? ಈಗ ಮೊನ್ನೆ ವಿಧಾನಸಭೆ ನಡೀತು. ನಮ್ಮೂರ ಮಾರಮ್ಮನ್ ಜಾತ್ರೆ ಯಾರು ಚೆನ್ನಾಗಿದೆ, ಆ ವಿಧಾನಸಭೆ ಚೆನ್ನಾಗಿದೆ. ಒಬ್ಬ ಸರಿಯಾಗಿ ಮಾತಾಡೋನಿಲ್ಲ, ಒಬ್ಬ ಗಂಭೀರವಾಗಿ ಕೇಳೋನಿಲ್ಲ. ಮುಖ್ಯಮಂತ್ರಿ ಉಡಾಪೆ ಉತ್ತರಗಳು, ಬೇಜವಾಬ್ದಾರಿ ಶಾಸಕರು, ಅಯೋಗ್ಯ ಮಂತ್ರಿಗಳು, ದರಿದ್ರ ವ್ಯವಸ್ಥೆ. ಇಂಥ ಪರಿಸ್ಥಿತಿ ಇದು ಕರ್ನಾಟಕ ರಾಜ್ಯಕ್ಕೆ ಸಾಧ್ಯ ಹೊರತು ಬೇರೆ ರಾಜ್ಯಕ್ಕಲ್ಲ. ಶಾಸನ ಸಭೆಯ ಒಳಗೆ ಪರಿಣಾಮಕಾರಿಯಾಗಿ ಚರ್ಚೆ ಆಗ್ಬೇಕಾಗಿತ್ತು, ಆಗ್ಲಿಲ್ಲ. ರಾಜ್ಯಪಾಲರ ಭಾಷಣ ಸಂಪೂರ್ಣ ಕಸದ ತೊಟ್ಟಿಗೆ ಹೊರಟೋಯ್ತು. ಪ್ರಾಮಾಣಿಕವಾಗಿ ಯಾರು ಮಾತಾಡ್ಲಿಲ್ಲ. ವಿರೋಧ ಪಕ್ಷಗಳು ಅವು ಬೆಂಗಳೂರಿನಲ್ಲಿ ಆಟೋಗೆ ಡಿಕ್ಕಿ ಹೊಡೆದು ಐಷಾರಾಮಿ ಕಾರು ಚಾಲಕ ಎಸ್ಕೇಪ್ ಆಗಿದ್ದಾನೆ. ನಗರದ ಲ್ಯಾವೆಲ್ಲೆ ರಸ್ತೆಯಲ್ಲಿ ಹಿಟ್ ಅಂಡ್ ರನ್ ಘಟನೆ ನಡೆದಿದೆ. ಶರವೇಗದಲ್ಲಿ ಬಂದ ಐಷಾರಾಮಿ ಕಾರು ಡಿಕ್ಕಿ ಹೊಡೆದು ಕಾರು ಚಾಲಕ ಎಸ್ಕೇಪ್ ಆಗಿದ್ದಾನೆ. ಅಪಘಾತದಲ್ಲಿ ಆಟೋ ಮತ್ತು ಡಿಯೋ ಸ್ಕೂಟರ್ ಜಖಂ ಆಗಿದೆ. ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸರು ಡಿಕ್ಕಿ ಹೊಡೆದ ಕಾರಿಗಾಗಿ ಶೋಧ ಶುರು ಮಾಡಿದ್ದಾರೆ. ಅದೃಷ್ಟ ಅನ್ನುವಂತೆ ಯಾವುದೇ ಪ್ರಾಣಾಪಾಯ ಇಲ್ಲದೆ ಆಟೋ ಚಾಲಕ ಬಚಾವಾಗಿದ್ದಾರೆ. ಬೆಂಗಳೂರು ಏರ್ಪೋರ್ಟ್ ರಸ್ತೆಯಲ್ಲಿ ಸರಣಿ ಅಪಘಾತ ಆಗಿದೆ. 5 ವಾಹನಗಳ ನಡುವೆ ಒಂದಕ್ಕೊಂದು ಸರಣಿ ಡಿಕ್ಕಿಯಾಗಿದೆ. ಆಟೋ ಮತ್ತು 4 ಕಾರುಗಳ ನಡುವೆ ಡಿಕ್ಕಿ ಸಂಭವಿಸಿದ್ದು, ಸರಣಿ ಅಪಘಾತದಿಂದ ಏರ್ಪೋರ್ಟ್ ರಸ್ತೆಯಲ್ಲಿ ಲಘು ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಸ್ಥಳಕ್ಕೆ ಆರ್ಟಿ ನಗರ ಸಂಚಾರಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಚಿಕ್ಕೋಡಿಯಲ್ಲಿ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ತಾಯಿ ಹಾಗೂ ಮಗಳು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ನಿಪ್ಪಾಣಿ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 4ರ ಸೌಂದಲಗ ಗ್ರಾಮದ ಬಳಿ ಘಟನೆ ನಡೆದಿದೆ. ಅತಿ ವೇಗವಾಗಿ ಬರ್ತಾ ಇದ್ದ ಕಾರು ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದು ಪಲ್ಟಿಯಾಗಿದೆ. 5 ಜನ ಪ್ರಯಾಣಿಸ್ತಾ ಇದ್ದ ಕಾರಲ್ಲಿ 2 ಸ್ಥಳದಲ್ಲೇ ಸಾವನ್ನಪ್ಪಿದ್ದು, 3 ಗಂಭೀರ ಗಾಯ ಆಗಿದೆ. 38 ವರ್ಷದ ಲತಾ ರಾಜೇಂದ್ರ ಪಾಟೀಲ್, 16 ವರ್ಷದ ಅನಿಶಾ ರಾಜೇಂದ್ರ ಪಾಟೀಲ್ ಸಾವನ್ನಪ್ಪಿದ್ದಾರೆ. ಗಾಯಾಳುಗಳಿಗೆ ನಿಪ್ಪಾಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ತುಮಕೂರಿನಲ್ಲಿರುವ ಏಷ್ಯಾದ ಅತಿದೊಡ್ಡ ಸೋಲಾರ್ ಘಟಕದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಪಾವಗಡ ತಾಲೂಕಿನಲ್ಲಿರುವ ಏಷ್ಯಾದ ಅತಿದೊಡ್ಡ ಸೋಲಾರ್ ಪಾರ್ಕ್ನ ತಿರುಮಣಿ ಭಾಗದ ಬ್ಲಾಕ್ ನಂಬರ್ 37ರಲ್ಲಿ ಅಗ್ನಿ ಅವಘಡ ನಡೆದಿದೆ. ಬೈಕ್ ಮತ್ತು ಕಾರು ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಸೋಲಾರ್ ಪ್ಯಾನೆಲ್ಗಳ ಕೆಳಗಿರುವ ಒಣಗಿದ ಹುಲ್ಲಿಗೆ ಬೆಂಕಿ ಬಿದ್ದಿರುವ ಸಾಧ್ಯತೆ ಇದೆ. ಸದ್ಯ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಪಾಳು ಬಾವಿಗೆ ಬಿದ್ದು ರಾತ್ರಿಯೆಲ್ಲ ನರಳಾಡಿದ ವ್ಯಕ್ತಿಯನ್ನ ರಕ್ಷಣೆ ಮಾಡಿರುವ ಘಟನೆ ಹಾಸನದಲ್ಲಿ ನಡೆದಿದೆ. ರಾತ್ರಿ ಬಾವಿ ಕಟ್ಟೆ ಮೇಲೆ ಕುಳಿತಿದ್ದಾಗ ಆಯ ತಪ್ಪಿ ಬಾವಿಗೆ ಬಿದ್ದಿದ್ದ. ಬಾವಿಯೊಳಗೆ ವ್ಯಕ್ತಿಯ ನರಳಾಟ ಕೇಳಿ ಬೆಳಗ್ಗೆ ಗ್ರಾಮಸ್ಥರು ರಕ್ಷಿಸಿದ್ದಾರೆ. ಅರಸೀಕೆರೆ ತಾಲೂಕಿನ ನಾರಾಯಣಘಟ್ಟೆಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಗ್ರಾಮದ 80 ಅಡಿ ಆಳದ ಬಾವಿಗೆ ಬಿದ್ದು ರಾತ್ರಿಯೆಲ್ಲ ನರಳಾಡಿದ್ದ. ಬಾವಿಗೆ ಬಿದ್ದಿದ್ದ ಗ್ರಾಮದ ಮೋಹನ್ ಕುಮಾರ್ರನ್ನ ಸತತ 2 ಗಂಟೆಗಳ ಕಾರ್ಯಾಚರಣೆ ಬಳಿಕ ರಕ್ಷಣೆ ಮಾಡಲಾಗಿದೆ. 2 ಕಾಲು ಮುರಿದು ಗಂಭೀರವಾಗಿ ಗಾಯಗೊಂಡಿದ್ದು, ಹಾಸನದ ಹಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸಿಲಿಕಾನ್
ಬೆಳಗಾವಿ ಸಿಟಿಯಲ್ಲಿ ರಸ್ತೆ ಗುಂಡಿಗಳ ದರ್ಬಾರ್ ಮತ್ತೆ ಮುಂದುವರೆದಿದೆ. ಮಹದೇವಪುರ ಕ್ಷೇತ್ರದ ವಾರ್ಡ್ ರಸ್ತೆಗಳ ಸ್ಥಿತಿ ಅಧೋಗತಿಗಿಳಿದಿದೆ. ರಸ್ತೆ ಗುಂಡಿಗಳಿಂದ ವಾಹನ ಸವಾರರು ನಿತ್ಯ ನರಕ ದರ್ಶನ ಅನುಭವಿಸುತ್ತಿದ್ದಾರೆ. ಇನ್ನು ರಸ್ತೆ ಗುಂಡಿಗಳಿಂದ ವಿದ್ಯಾರ್ಥಿಯೊಬ್ಬ ಪರೀಕ್ಷೆ ಮಿಸ್ ಮಾಡಿಕೊಂಡಿದ್ದಾನೆ. ಎಸ್ಎಸ್ಎಲ್ಸಿ ಪ್ರಿಪರೇಟರಿ ಪರೀಕ್ಷೆಗೆ ಹೋಗಬೇಕಾಗಿದ್ದ ವಿದ್ಯಾರ್ಥಿ ರಸ್ತೆ ಗುಂಡಿಗಳಿಂದ ನಿಗದಿತ ಸಮಯಕ್ಕೆ ಶಾಲೆಗೆ ಹೋಗಲಾರದೆ ಪರೀಕ್ಷೆ ತಪ್ಪಿಸಿಕೊಂಡಿದ್ದಾರೆ. ಮಹಾರಾಷ್ಟ್ರ ಮಾದರಿ ಸಣ್ಣ ಕೈಗಾರಿಕಾ ಅಭಿವೃದ್ಧಿಗೆ ಚಿಂತನೆ ಮಾಡಿದ್ದೇವೆ ಅಂತ ಗದಗದಲ್ಲಿ ಸಣ್ಣ ಕೈಗಾರಿಕಾ ಸಚಿವ ಸಿಸಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ರಾಜ್ಯದ ಮುಂಬೈ, ಪುಣೆ, ಸೊಲ್ಲಾಪುರದಲ್ಲಿ ಸಣ್ಣ ಕೈಗಾರಿಕೆಗಳು ಯಶಸ್ವಿಯಾಗಿವೆ. ಅದೇ ಮಾದರಿಯಲ್ಲಿ ರಾಜ್ಯದಲ್ಲಿ ಜಾರಿ ಮಾಡುವುದಕ್ಕೆ ಚಿಂತನೆ ನಡೆದಿದೆ. ಬಜೆಟ್ ನಂತರ ನಾನು ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಮಹಾರಾಷ್ಟ್ರ ಪ್ರವಾಸ ಕೈಗೊಳ್ಳುತ್ತೇವೆ ಅನ್ನುವ ಹೇಳಿಕೆ ನೀಡಿದರು. ಶೀಘ್ರದಲ್ಲೇ ಸಣ್ಣ ಕೈಗಾರಿಕೆ ಅಭಿವೃದ್ಧಿಗೆ ಜಾಗ ಖರೀದಿಸುವ ಪ್ರಕ್ರಿಯೆ ಆರಂಭ ಮಾಡ್ತೇವೆ ಅಂತಾನೂ ಹೇಳಿದರು. ಗದಗದಲ್ಲಿ ನಡೀತಾ ಇದ್ದ ಗಾಂಜಾ ಮಾಫಿಯಾ ಬಗ್ಗೆ ನ್ಯೂಸ್ 18 ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಗಾಂಜಾ ದಂಧೆ ಸಂಬಂಧ 2 ಆರೋಪಿಗಳನ್ನು ಬಂಧಿಸಲಾಗಿದೆ. ಶಿರಹಟ್ಟಿ ತಾಲೂಕಿನ ಮೈಲಾರಗುಡ್ಡದ ನಿವಾಸಿ ನಿಂಗಪ್ಪ ಕಪ್ಪಣ್ಣನವರ್ ಹಾಗೂ ನರೇಗಲ್ನ ಕಟ್ಟೆಪ್ಪ ಎಂಬುವರನ್ನ ಬಂಧಿಸಲಾಗಿದೆ. ನಿಂಗಪ್ಪನಿಂದ 1 ಕೆಜಿ 130 ಗ್ರಾಂ ಗಾಂಜಾ ಹಾಗೂ ಕಟ್ಟೆಪ್ಪನಿಂದ 710 ಗ್ರಾಂ ಗಾಂಜಾ ವಶಕ್ಕೆ ಪಡೆಯಲಾಗಿದೆ. ಶಿರಹಟ್ಟಿ ಹಾಗೂ ನರೇಗಲ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ತಲಾ ಒಂದೊಂದು ಪ್ರಕರಣ ದಾಖಲಾಗಿದೆ. ನ್ಯೂಸ್ 18 ವರದಿ ಬಳಿಕ ಪೊಲೀಸರು ಇನ್ನಷ್ಟು ಅಲರ್ಟ್ ಆಗಿದ್ದಾರೆ. ರಾಜ್ಯದಲ್ಲಿ ಮೊದಲ ಬಾರಿಗೆ ಹೆಣ್ಣು ಮಕ್ಕಳ ವೃತ್ತವನ್ನ ಬೀದರ್ ನಗರದಲ್ಲಿ ಸ್ಥಾಪಿಸಲಾಗಿದೆ. ನಗರದ ಬಸ್ ಸ್ಟಾಪ್ ಹಿಂಭಾಗದಲ್ಲಿ ತಾಯಿ ಹಾಗೂ ಮಗುವಿನ ಪ್ರತಿಮೆ ನಿರ್ಮಿಸಲಾಗಿದ್ದು, ಬೇಟಿ ಪಡಾವೋ ಬೇಟಿ ಬಚಾವೋ ಅನ್ನುವ ವಾಕ್ಯವನ್ನ ಪ್ರತಿಮೆ ಹೊಂದಿದೆ. ಬೀದರ್ ನಗರಸಭೆ ವತಿಯಿಂದ ಅಂದಾಜು 5 ಲಕ್ಷ ವೆಚ್ಚದಲ್ಲಿ ಈ ವೃತ್ತ ನಿರ್ಮಿಸಲಾಗಿದ್ದು, ಹೆಣ್ಣು ಮಕ್ಕಳ ಸಬಲೀಕರಣದ ದೃಷ್ಟಿಯಿಂದ ರಾಜ್ಯದಲ್ಲಿ ನಿರ್ಮಾಣವಾದ ಏಕೈಕ ಹೆಣ್ಣು ಮಗು ವೃತ್ತ ಎನ್ನಲಾಗಿದೆ. ಇನ್ನುಳಿದ 10 ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಇವತ್ತು ಉರಿಲಿಂಗಪೆದ್ದಿ ಸಂಸ್ಥಾನ ಮಟ್ಟದ ಆಶ್ರಯದಲ್ಲಿ ಬೇಡ ಜಂಗಮ ಸಮಾವೇಶ ನಡೆಯಿತು. ರಾಜ್ಯದಾದ್ಯಂತ ಸುಮಾರು ಜನ ಸಮಾವೇಶದಲ್ಲಿ ಪಾಲ್ಗೊಂಡಿದ್ರು. ಇದೇ ವೇಳೆ ಬೇಡ ಜಂಗಮ ಪ್ರಮಾಣ ಪತ್ರ ನೀಡುವುದಕ್ಕೆ ಸಮಾವೇಶದ ಮೂಲಕ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಲಾಯಿತು. ನಾಡಿನ ವಿವಿಧ ಮಠಾಧೀಶರು ಸಮಾವೇಶದಲ್ಲಿ ಭಾಗಿಯಾಗಿದ್ದರು. ರಾಜ್ಯದಲ್ಲಿ 45 ಲಕ್ಷ ಬೇಡ ಜಂಗಮರಿದ್ದು, ನಮ್ಮ ಮನವಿಗೆ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ವಿಧಾನಸೌಧ ಚಲೋ ನಡೆಸಲಾಗುವುದು ಅಂತ ಪ್ರತಿಭಟನಾಕಾರರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ವೈ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ನಿಂದನೆ ಮಾಡಿದ್ದ ವ್ಯಕ್ತಿಯ ವಿರುದ್ಧ ಬೀದರ್ ಜಿಲ್ಲೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ನೀಡದಿದ್ರೆ ಫೆಬ್ರವರಿ 20ರಂದು ಬಿಎಸ್ವೈ ಸಾವು ಖಚಿತ ಅಂತ ಬಸವರಾಜ್ ನಾಗರಾಳ ಎಂಬಾತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ. ಈ ಕುರಿತು ಬಿಜೆಪಿ ಮುಖಂಡ ಕಾಳೆಪ್ಪ ಚಟ್ನಳ್ಳಿ ಎಂಬುವವರು ನೀಡಿದ ದೂರಿನ ಮೇಲೆ ಬೀದರ್ ಜಿಲ್ಲೆಯ ಬದಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅರಣ್ಯ ಖಾತೆ ಕೊಟ್ಟಿರೋದಕ್ಕೆ ಅರವಿಂದ ಲಿಂಬಾವಳಿ ಪರೋಕ್ಷವಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ಚಾಮರಾಜನಗರದ ಜಾನಪದ ಅಕಾಡೆಮಿ ಸಮಾರಂಭದಲ್ಲಿ ಲಿಂಬಾವಳಿ ಅಸಮಾಧಾನ ಹೊರಹಾಕಿದ್ರು. ನನಗೆ 2 ಖಾತೆ ಕೊಟ್ಟಿದ್ದಾರೆ. ರಾತ್ರಿ ವೇಳೆ ಕಾಡಿಗೆ ಹೋಗಬೇಕು, ಹಗಲು ವೇಳೆ ನಾಡಿಗೆ ಬರಬೇಕು. ಕಾಡು ನಾಡು ನೋಡ್ಕೊಳ್ಳೋ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂದ್ರು. ಅರಣ್ಯ ಇಲಾಖೆ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಖಾತೆ ಕೊಟ್ಟಿದ್ದಕ್ಕೆ ಲಿಂಬಾವಳಿ ಬೇಸರ ಹೊರಹಾಕಿದ್ದಾರೆ. ನನ್ನ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ರಾತ್ರಿ ಹೊತ್ತು ಕಾಡಿನಲ್ಲಿ ಇರಬೇಕು, ಅರಣ್ಯ ಸಚಿವ ದಿನದ ಹೊತ್ತು ನಾಡಿಗೆ ಬರಬೇಕು. ಕಾಡು ಮತ್ತು ನಾಡನ್ನು ನೋಡ್ಕೊಳ್ಳುವಂಥ ಜವಾಬ್ದಾರಿ ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಮೇಲೆ ವಹಿಸಿದ್ದಾರೆ. ನಾನು ಅಂದ್ಕೊಂಡಿದ್ದೆ ಸುರೇಶ್ ಕುಮಾರ್ ಅವ್ರ ಜೊತೆಗೂ ನಾನು ಶಿಕ್ಷಣ ಸಚಿವನಾಗ್ತೀನಿ. ಯಾಕಂದರೆ 2008ರಲ್ಲಿ ಶಿಕ್ಷಣ ಸಚಿವನಾಗಿ ನಾನು ಕೆಲಸ ಮಾಡಿದ್ದೇನೆ. ಸೊ ಅವ್ರ ಜೊತೆಗಾರನಾಗಿ ನಾನು ಕಳಿಸ್ತಾರೆ ಅಂತ ಅಂದ್ಕೊಂಡಿದ್ದೆ. ಇದು 2 ಹೊಸ ಖಾತೆಗಳನ್ನು ನನಗೆ ನಿಭಾಯಿಸಕ್ಕೆ ಕೊಟ್ಟಿದ್ದಾರೆ. ಸ್ಯಾಂಡಲ್ವುಡ್ ಡ್ರಗ್ಸ್ ಪ್ರಕರಣ ಸಂಬಂಧ ಇಂದು ನಟಿ ರಾಗಿಣಿ ಸಿಸಿಬಿ ಕಚೇರಿಗೆ ಆಗಮಿಸಿದ್ರು. ಜಾಮೀನು ಷರತ್ತಿನಂತೆ ಸಿಸಿಬಿ ಕಚೇರಿಗೆ ಬಂದು ಅಧಿಕಾರಿಗಳ ಎದುರು ಹಾಜರಾದರು. ಈ ವೇಳೆ ಮಾತನಾಡಿದ ರಾಗಿಣಿ 15 ದಿನಕ್ಕೊಮ್ಮೆ ಸಿಸಿಬಿಗೆ ಕಚೇರಿಗೆ ಬಂದು ಸಹಿ ಹಾಕುವಂತೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಅದರಂತೆ ಇಂದು ತನಿಖಾಧಿಕಾರಿ ಮುಂದೆ ಹಾಜರಾಗಿ ಸಹಿ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಎಲ್ಲ ಮಾಹಿತಿ ಕೊಡ್ತೀನಿ ಅಂತ ಹೇಳಿದರು. It was a regular appearance and signature ಮಾಡಬೇಕು ನಾವು ಪ್ರೋಟೋಕಾಲ್ಸ್ ಪ್ರಕಾರ. ಆಮೇಲೆ ನಮ್ಮ ಕೊಟ್ಟಿರೋ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ವಿ ಹ್ಯಾವ್ ಕಮ್ ಆ್ಯಂಡ್ ಸೈನ್ ಮಾಡ್ಬಿಟ್ಟು ಹೋಗಿದ್ದೀವಿ. ಆ್ಯಂಡ್ ಸಾಕಷ್ಟು ಇವಾಗ ಫೋಕಸ್ ಇಸ್ ಆನ್ ವರ್ಕ್, ಫೋಕಸ್ ಇಸ್ ಆನ್ ಪಾಸಿಟಿವಿಟಿ, ಫೋಕಸ್ ಇಸ್ ಆನ್ ಫ್ಯಾಮಿಲಿ. ಸೊ ಅದನ್ನು ಟೈಮ್ ಪ್ರಕಾರ ಪ್ರೊಸೀಜರ್ ಪ್ರಕಾರ ಆಗುತ್ತೆ. ಸೊ ಜಸ್ಟ್ ಕೀಪ್ ಪೇಷನ್ಸ್ ಆ್ಯಂಡ್ ಸ್ಟೇ ಪಾಸಿಟಿವ್. ಯಾ, ಥ್ಯಾಂಕ್ ಯು.
ಮಂಗಳೂರಿನಲ್ಲಿ ವಂಚಕ ಜಾಲವೊಂದು ಬ್ಯಾಂಕ್ಗಳಲ್ಲಿ ನಕಲಿ ಚಿನ್ನವನ್ನು ಅಡವಿಟ್ಟು ಕೋಟ್ಯಾಂತರ ರೂಪಾಯಿ ಹಣ ಪಡೆದಿರುವುದು ಬೆಳಕಿಗೆ ಬಂದಿದೆ. ಮಂಗಳೂರು ಹೊರವಲಯದ ಮುಡಿಪು ಅನ್ನುವಲ್ಲಿನ ಆತ್ಮಶಕ್ತಿ ಕೋಆಪರೇಟಿವ್ ಬ್ಯಾಂಕ್ ತನ್ನೆಲ್ಲಾ ಶಾಖೆಗಳಲ್ಲಿ ಅಡವಿಡಲಾಗಿದ್ದ ಚಿನ್ನಾಭರಣಗಳ ಪರಿಶೀಲನೆಗೆ ಇಳಿದಿದೆ. ಈ ವೇಳೆ ಮುಡಿಪು ಮತ್ತು ಬೆಂದೂರ್ವೆಲ್ ಬ್ರಾಂಚ್ನಲ್ಲಿ ನಕಲಿ ಚಿನ್ನ ಅಡವಿಟ್ಟು ಲಕ್ಷಾಂತರ ರೂಪಾಯಿ ಸಾಲ ಪಡೆದಿರುವುದು ಬೆಳಕಿಗೆ ಬಂದಿದೆ. ನಕಲಿ ಚಿನ್ನದ ಮೇಲೆ ಅಸಲಿ ಚಿನ್ನದ ಲೇಪನ ಮಾಡಿ ಈ ರೀತಿ ವಂಚಿಸಿದ್ದಾರೆ. ಈ ಬಗ್ಗೆ ಒಟ್ಟು 6 ಪ್ರಕರಣ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದೆ. ಇನ್ನುಳಿದ 5 ಪ್ರಮುಖ ಸುದ್ದಿ ಬ್ರೇಕ್ ಆದ್ಮೇಲೆ. ಮಂಡ್ಯದ ಕೆಆರ್ಎಸ್ ಬೃಂದಾವನದ ಬಳಿ ಚಿರತೆ ಪ್ರತ್ಯಕ್ಷವಾಗಿದೆ. ಕೆಆರ್ಎಸ್ ಗ್ರಾಮ ಪಂಚಾಯತ್ ವತಿಯಿಂದ ಜನರಿಗೆ ಮಾಹಿತಿ ಕೊಟ್ಟು ಎಚ್ಚರಿಕೆ ನೀಡಲಾಗಿದೆ. ಚಿರತೆ ಕಾಣಿಸಿಕೊಂಡಿದ್ದರಿಂದ ಬೆಳಗಿನ ಜಾವ ಮತ್ತು ಸಂಜೆ ಜನ ವಾಯುವಿಹಾರಕ್ಕೆ ತೆರಳಬೇಡಿ, ಒಬ್ಬಂಟಿಯಾಗಿ ತಿರುಗಾಡಬಾರದು ಅನ್ನುವ ಎಚ್ಚರಿಕೆ ನೀಡಲಾಗಿದೆ. ಅಲ್ಲದೆ ಚಿರತೆ ಸೆರೆ ಹಿಡಿಯುವವರೆಗೂ ಈ ಆದೇಶ ಪಾಲಿಸುವಂತೆ ಜನರಿಗೆ ಮನವಿ ಮಾಡಲಾಗಿದೆ. ಇನ್ನು ಅರಣ್ಯ ಇಲಾಖೆ ಚಿರತೆ ಸೆರೆ ಹಿಡಿಯಲು ಬೋನಿಟ್ಟಿದೆ. ಕೆಆರ್ಎಸ್ ಬೃಂದಾವನದ ಬಳಿ ಚಿರತೆ ಓಡಾಡಿದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಜೈಲಿಂದ ರಿಲೀಸ್ ಆದ ಶಶಿಕಲಾ ದೇವನಹಳ್ಳಿ ಬಳಿಯ ರೆಸಾರ್ಟ್ನಲ್ಲಿ ತಂಗಿದ್ದಾರೆ. ನಾಳೆ ಶಶಿಕಲಾ ತಮಿಳುನಾಡಿಗೆ ತೆರಳುವುದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ನಾಳೆ ಪ್ರೆಸ್ಟೀಜ್ ರೆಸಾರ್ಟ್ನಿಂದ ಚೆನ್ನೈವರೆಗೂ ಬೃಹತ್ ರ್ಯಾಲಿ ನಡೆಸಲಿದ್ದಾರೆ. ನಾಳೆ ಬೆಳಗ್ಗೆ ರೆಸಾರ್ಟ್ನಿಂದ 200 ಕಾರ್ಗಳ ರ್ಯಾಲಿ ಮುಖಾಂತರ ಕರೆದುಕೊಂಡು ಹೋಗಲು ನಿರ್ಧರಿಸಲಾಗಿದೆ. ಆದರೆ ಭದ್ರತಾ ದೃಷ್ಟಿಯಿಂದ 20 ಕಾರ್ಗಳಿಗೆ ಮಾತ್ರ ಪೊಲೀಸರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ತಮಿಳುನಾಡಿಗೆ ಕಾಲಿಟ್ಟ ಬಳಿಕ ಭರ್ಜರಿ ರ್ಯಾಲಿ ನಡೆಸಲಿದ್ದಾರೆ. ಚೆನ್ನೈಗೆ ಹೋದ ಕೂಡಲೇ ಜಯಲಲಿತಾ ಸಮಾಧಿಗೆ ಭೇಟಿ ನೀಡಲು ಶಶಿಕಲಾ ಪ್ಲಾನ್ ಮಾಡಿದ್ದಾರೆ. ಅಲ್ಲಿ ತಮ್ಮ ಮುಂದಿನ ರಾಜಕೀಯ ಹೋರಾಟದ ಬಗ್ಗೆ ಶಶಿಕಲಾ ಪ್ರಕಟಿಸಲಿದ್ದಾರೆ. ತಮಿಳುನಾಡು ಗಡಿಯಲ್ಲಿ ಜಲ್ಲಿಕಟ್ಟು ಸ್ಪರ್ಧೆ ಆಯೋಜಿಸಲಾಗಿತ್ತು. ಹೊಸೂರು ಸಮೀಪದ ವಾಣಮಂಗಲಂ ಗ್ರಾಮದಲ್ಲಿ ನಡೆದ ಜಲ್ಲಿಕಟ್ಟು ಸ್ಪರ್ಧೆಯಲ್ಲಿ 100ಕ್ಕೂ ಹೆಚ್ಚು ಗೂಳಿಗಳು ಭಾಗವಹಿಸಿದ್ವು. ಕರ್ನಾಟಕ ಸೇರಿದಂತೆ ವಿವಿಧ ಕಡೆಯಿಂದ ಜಲ್ಲಿಕಟ್ಟು ವೀಕ್ಷಿಸಲು ಸಾವಿರಾರು ಜನ ಆಗಮಿಸಿದ್ರು. ಕೊಬ್ಬಿದ ಗೂಳಿಗಳನ್ನ ಮರ್ದಿಸುವ ಜಲ್ಲಿಕಟ್ಟು ಸ್ಪರ್ಧೆ ನೋಡುಗರ ಕಣ್ಮನ ಸೆಳೆಯಿತು. ರಾಮನಗರದ ಕನಕಪುರ ಬಳಿಯ ಹೊಳೆಯಲ್ಲಿ ಕಾಡಾನೆಗಳು ಈಜಾಡಿ ಮೋಜು ಮಸ್ತಿ ಮಾಡಿವೆ. ಹಾರೋಹಳ್ಳಿ ಹೋಬಳಿಯ ಮತ್ತಿಕುಂಟೆ ಬಳಿ ಹೊಳೆಯಲ್ಲಿ ಸ್ವಚ್ಛಂದವಾಗಿ ಈಜಾಡಿವೆ. ಬಿಸಿಲಿನ ಜಳಕ್ಕೆ ಆನೆಗಳು ನೀರಿಗಿಳಿದು ತಂಪು ಮಾಡಿಕೊಂಡ್ವು. ಆನೆಗಳನ್ನ ಕಂಡು ಜನರು ಕೂಡ ಖುಷಿಪಟ್ಟರು. ಮನೆ ಹತ್ರ ಗಾಡಿ ಕಿಚ್ಚ ಸುದೀಪ್ ಚಿತ್ರರಂಗಕ್ಕೆ ಬಂದು 25 ವರ್ಷಗಳಾದ ಹಿನ್ನೆಲೆಯಲ್ಲಿ ಅಭಿನಯ ಚಕ್ರವರ್ತಿ ಸುದೀಪ್ ಚಿತ್ರರಂಗ ಮತ್ತು ಅಭಿಮಾನಿಗಳಿಗೆ ಧನ್ಯವಾದವನ್ನ ಹೇಳುವ ಸಮಾರಂಭವನ್ನ ಏರ್ಪಡಿಸಿದ್ದಾರೆ. ಎಂಜಿ ರಸ್ತೆಯ ತಾಜ್ ವಿವಂತಾದಲ್ಲಿ ಅದ್ದೂರಿ ಕಾರ್ಯಕ್ರಮ ನಡೀತಾ ಇದ್ದು, ಕಾರ್ಯಕ್ರಮದಲ್ಲಿ ವಿಕ್ರಾಂತ್ ರೋಣ ಚಿತ್ರತಂಡ, ನಿರ್ಮಾಪಕ ಜಾಕ್ ಮಂಜು, ನಿರ್ದೇಶಕ ಅನೂಪ್ ಭಂಡಾರಿ, ನಟ ನಿರೂಪ್ ಭಂಡಾರಿ, ನಟಿ ನೀತಾ ಅಶೋಕ್ ಭಾಗಿಯಾಗಿದ್ದಾರೆ. ಇನ್ನೊಂದು ವೇದಿಕೆ ಮೇಲಿರೋರೆಲ್ಲರೂ ದಯವಿಟ್ಟು ನಿಮ್ಮ ಸೀಟ್ಗಳನ್ನು ತಗೋಬೇಕು. ಯಾಕಂದ್ರೆ ಇನ್ನೊಂದು ತಂಡ ವೇದಿಕೆ ಮೇಲೆ ಬರ್ತಾ ಇದೆ. ನಮ್ಮ ಮಾಧ್ಯಮದ ಒಂದು ಸ್ಪೆಷಲ್ ಕೇಕ್ ಇದೆ. Team
ಕಡೆಯಿಂದ, ಸಿನಿಮಾ ರಿಪೋರ್ಟರ್ಸ್ ಕಡೆಯಿಂದ ಒಂದು ಕ್ರಿಕೆಟ್ ತಂಡ ಕಟ್ಕೊಂಡು ನಿಮ್ಮನ್ನ ನೋಡಿ ಇನ್ಸ್ಪೈರ್ ಆಗಿ ಇಲ್ಲಿ ಕಳೆದ ಬಾರಿ ಕಿಚ್ಚ ಸರ್ ಏನು ಫ್ಯಾನ್ಸ್ ಅಂದ್ರೆ 30 ಜಿಲ್ಲೆಗಳಿಂದ ಫ್ಯಾನ್ಸ್ ಎಲ್ಲರನ್ನೂ ನಾವು ಮೆನ್ಷನ್ ಮಾಡಿದ್ವಿ, ಬಟ್ ಐ ಪರ್ಸನಲಿ ವಾಂಟ್ ಟು ಸೇ ಥ್ಯಾಂಕ್ಸ್ ಟು ವೇರ್ ಇಸ್ ರಾಮ್. ಆಯ್ತು, ಪ್ರದೀಪ್ ಗೊತ್ತಿರ್ತಾರೆ ನಿಮಗೆ, ಅವ್ರ ಅಣ್ಣ ಹಾಗೂ ಕಲಾವಿದ. ಟುಡೇ 2 ದಿನದಲ್ಲಿ ಮಂಜು ಆಕ್ಚುಲಿ ಅಲ್ಲಿ ಇದ್ದಾಗ ಕೂಡ ಐ ಥಿಂಕ್ ಎಲ್ಲದನ್ನು ಏರ್ಪಡಿಸಿ ಅರೇಂಜ್ಮೆಂಟ್ ಮಾಡಿಸಿ ಇಲ್ಲಿನೂ 2 days ಇಂದ ವರ್ಕ್ ಮಾಡಿ ಎಲ್ಲ ಅರೇಂಜ್ ಮಾಡಿದ್ದು ರಾಮ್. ಸೊ ಥ್ಯಾಂಕ್ ಯು ರಾಮ್, ಯು ಡಿಸರ್ವ್ ಇಟ್. ರೈಟ್, अभिनय चक्रवर्ती किच्चा सुदीप के ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.